ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಬೆಳಗಾವಿ ನಗರದಲ್ಲಿ ಕುಡಿಯುವ ನೀರಿನ ಪೈಪ್ಲೈನ್ ಕಾಮಗಾರಿಯನ್ನ L&T ಅವರು ಬೇಗ ಮುಗಿಸಿ ನಗರದಲ್ಲಿ ಎಷ್ಟು ಅಂತ ನೀರಿನ ಟ್ಯಾಂಕ್ ಪೂರೈಸಲು ಸಾಧ್ಯ ಎಂದು ಮೇಯರ್ ಮಂಗೇಶ್ ಪವಾರ್ ಸೂಚನೆ ಕೊಟ್ಟಿದ್ದಾರೆ. ಗುರುವಾರ ಸಂಜೆ ಬೆಳಗಾವಿ ಮಹಾನಗರ ಪಾಲಿಕೆ ಸಭಾಂಗಣದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಕುರಿತು ಕರೆಯಲಾದ ಸಭೆಯಲ್ಲಿ ಮಾತನಾಡಿದರು. ನಗರದಲ್ಲಿ L&T ಕಂಪನಿಯ ಪೈಪ್ಲೈನ್ ಕಾಮಗಾರಿಯಿಂದ ರಸ್ತೆ ಅಭಿವೃದ್ಧಿ ಕಾಮಗಾರಿ ಕೂಡ ಆರಂಭವಾಗ್ತಾ ಇಲ್ಲ ಎಂದಿದ್ದಾರೆ. ನೋಡೋದು ಏನು ಸಂಬಂಧ ಬರೋದಿಲ್ಲ. L&T only has to repair it. ಆಗ ಬಿಟ್ಟ ಸುಮಾರು 72 ನಾರ್ತ್ ಒಳಗ ಟೋಟಲಿ 110 ಬೋರ್ವೆಲ್ಸ್ ಲಾಸ್ಟ್ ಇಯರ್ ಮಾಡಿದ್ರು. ಆ ಬೋರ್ವೆಲ್ ಮಾಡಿದ ನಂತರ ಅದಕ್ಕೆ ಇಲೆಕ್ಟ್ರಿಕಲ್ ಕನೆಕ್ಷನ್ ಕೊಟ್ಟಿಲ್ಲ ಅಂತ ಹೇಳಿ ಕೆಲವು ಬೋರ್ವೆಲ್ಸ್ ಅದಕ್ಕೆ ರಿಪೇರು ಆಗಿಲ್ಲ, ಏನೂ ಆಗಿಲ್ಲ. ಯೂಸ್ ಮಾಡಿಲ್ಲ ಅಂತ ಅಲ್ಲಿ ಅಂದ್ರ ಯಾವಾಗ ಪಂಪ್ ಹಚ್ಚಿ ಕೆಲವು ಇಲೆಕ್ಟ್ರಿಕ್ ಮಾಡಕ್ ಹೋದ್ರ ಬೋರ್ವೆಲ್ ಸ್ಟಾರ್ಟ್ ಆಗಿಲ್ಲ. ಈ ಪ್ರಾಬ್ಲಮ್ ಬರೋದು ಅದೇ. ನೆಕ್ಸ್ಟ್ ಏನೈತಿ ನಿಮ್ಗೆ ಬಂದೈತಂದ್ರೆ ಹ್ಯಾಂಡ್ ಪಂಪ್ ಟ್ಯಾಂಕು ಐತಿ. ಕೆಲವು ಮಂದಿ ಎಕ್ಸ್ಟೆನ್ಷನ್ ಕೇಳ್ತಾರೆ, 10 ಮನಿ 20 ಮನಿ. ಇವು ಎಲ್ಲ L&T ಪ್ರಿವ್ಯೂ ಒಳಗ ಇಲ್ಲ. ಫಸ್ಟ್ ಟೈಮ್ ಅಂದ್ರೆ ನಾವು ಸುಮಾರು 1 ತಿಂಗಳಿಂದ ನಾನು ಇರ್ಲಿಲ್ಲ. 1 ತಿಂಗಳಿಂದ ನಮ್ಮ ಎಕ್ಸಿಕ್ಯೂಟಿವ್ ಇಂಜಿನಿಯರ್ಸ್ AWS ಏನಂದಿದ್ರು, ಆ ವರ್ಡ್ ಕ್ಲಿಯರ್ ಮಾಡಿ ಸ್ಟಾರ್ಟ್ ಮಾಡಿ ಅವ್ರು ಹ್ಯಾಂಡ್ ಓವರ್ ಮಾಡಿ ಕೊಟ್ಬಿಡೋಣ. ಎಕ್ಸ್ಟೆನ್ಷನ್ ಏನೈತಿ ಅದನ್ನ L&T ಕಡೆಯಿಂದ ಮಾಡ್ಕೊಡ್ತೇವೆ. ಸೊ ಇಷ್ಟಾಗಿದೆ ಸರ್. ಅಲ್ಲ ಸರ್, ಅವ್ರ ಫಾರ್ವರ್ಡಿಂಗ್ ಅಥಾರಿಟಿ ಬೇಕಾಗ್ತದೆ ಸರ್. ಈಗ ಆಲ್ರೆಡಿ ನಾವು ಮಾಡಿ ಫಾಲೋ ಅಪ್ ಮಾಡ್ತೇವೆ ಸರ್. ಇಲ್ಲ ಅವ್ರು ರೆಡಿ ಮಾಡ್ಬೇಕಿತ್ತು ಸರ್, ಅದು ಅವ್ರ ಮಿಸ್ಟೇಕ್ ಆಗೈತಿ. ತಾಜಾ ಸುದ್ದಿಗಾಗಿ MTV ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.